ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ದಿಸ್ ವಾಸ್ ಅ ಸರ್ಪ್ರೈಸ್ ಫಾರ್ ಮಿ. ಯಾರು ಕಳಿಸಿದ್ದು ಅಂತ ಗೊತ್ತಿರಲಿಲ್ಲ, ಬಟ್ ದೆನ್ ಆಮೇಲೆ ಗೊತ್ತಾಯಿತು ನನಗೆ ಸುದ್ದಿ ಕಳಿಸಿದ್ದು ಕೇಕ್ ಅಂತ ಎರಡನ್ನೂ. ಸೊ ಗೈಸ್, ಈಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು 10:30 ಅರೌಂಡ್ ಇದೆ. ನನಗೆ ಒಂದು ಪಾರ್ಸಲ್ ಬಂತು ಝೊಮ್ಯಾಟೋಯಿಂದ. ನಾನೇನೋ ಝೊಮ್ಯಾಟೋಲ್ಲಿ ಆರ್ಡ್ರ್ ಮಾಡಿಲ್ವಲ್ಲ ಅಂತ ಅಂದ್ಕೊಂಡೆ, ಬಟ್ ದೆನ್ ಇಟ್ ಈಸ್ ಸುದಿ ಅಂತ. ಲೈಕ್ ನಿಮಗೆ ಗೊತ್ತಿರಲ್ಲ, ಲೈಕ್ ಅವರು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಅವನು ನನಗೆ ಏನಿಲ್ಲ ಅಂದರೆ ಒಂದು 3-4 ಇಯರ್ಸಿಂದ ಪರಿಚಯ ಇದ್ದಾನೆ, ಇನ್ನೂ ಮುಂಚೆಯಿಂದ. ಬಟ್ ಜಾಸ್ತಿ ಮಾತಾಡಿದ್ದು 3 ಇಯರ್ಸಿಂದ, ಬಿಕಾಸ್ ಪ್ರಮೋಷನ್ಸ್ ಆಗಲಿ ಅದರ ಸಾಂಗ್ಸ್ ಪ್ರತಿಯೊಂದು ಫಸ್ಟ್ ನನಗೆ ಅವನೇ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ನನ್ನ ಬ್ರದರ್ ಅಂತೀನಿ. ಲೈಕ್ ವೆರಿ ಸ್ವೀಟ್ ಆಫ್ ಯು. ನನಗೆ 2 ಕೇಕ್ ಕಳಿಸಿದ್ದಾರೆ, ಒಂದು ಚಾಕ್ಲೇಟ್ ಮತ್ತು ಇನ್ನೊಂದು ಬಟರ್ ಸ್ಕಾಚ್. ಥ್ಯಾಂಕ್ ಯು ಸೋ ಮಚ್. ಅದನ್ನ ಕಟ್ ಮಾಡ್ತೀನಿ ನಾನು ಫಾರ್ ಶೋರ್. ಆಮೇಲೆ ಇನ್ನೊಂದು ಏನಂದರೆ, ನಾನು 12ಗೆ ಸೆಲೆಬ್ರೇಟ್ ಮಾಡಬಾರ್ದು ಅಂತ, ಲೈಕ್ 5 ಇಯರ್ಸಿಂದಾನು ನಾನು ನೈಟ್ 12ಗೆ ಸೆಲೆಬ್ರೇಟ್ ಮಾಡಲ್ಲ. ಇನ್ ದ ಸೆನ್ಸ್ ಆಚೆ ಹೋಗೋದಾಗಲಿ ಮತ್ತು ಫ್ರೆಂಡ್ಸ್ ಇಲ್ಲ ನವೀನ್ ಜೊತೆ ಆಗಲಿ ನನಗೆ ಒಂದು ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಮಾಡಬಾರ್ದು ಅಂತ. ಯಾ ಅಷ್ಟೇ. 12 o'clockಗೆ ಲೈಕ್ ಸೆಲೆಬ್ರೇಷನ್ ಅಂತೆಲ್ಲ ಮಾಡಲ್ಲ, ಬಟ್ ಅವ್ನು ಕೇಕ್ ಕಳಿಸಿದ್ದಾರೆ. ಸೊ ಅದನ್ನು ಬೆಳಿಗ್ಗೆ ಕಟ್ ಮಾಡ್ತೀನಿ, ಇಲ್ಲ ನೈಟ್ ಕಟ್ ಮಾಡ್ತೀನಿ ನಾನು ಫಾರ್ ಶ್ಯೂರ್. ಆಮೇಲೆ ಇವತ್ತು ಲೈಕ್ ನೈಟ್ ಶಿವರಾತ್ರಿ ಅಲ್ವಾ ಇವತ್ತು, ಬೆಳಗ್ಗೆಯಿಂದನೇ. ಸೊ ಮಮ್ಮಿನೂ ಆಚೆ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ರು. ಇನ್ನೂ ಫಂಕ್ಷನ್ ನಡೀತದೆ ಅಂತ ಅವರು ಅಲ್ಲೇ ಇದ್ದಾರೆ. ಸೊ ನಾನು ಮನೇಲಿದ್ದೀನಿ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಇನ್ನು 16ರಲ್ಲಿ ನನ್ನ ಬರ್ಡೇ ಆ್ಯಂಡ್ ಮತ್ತೆ 1 ವರ್ಷ ದೊಡ್ಡವಳು. ಮೈ ಗಾಡ್. ಬಟ್ ಲೈಫ್ ಹ್ಯಾಸ್ ಟು ಗೋ ಆನ್ ಹೇಳ್ದಂಗೆ. ಆ್ಯಂಡ್ ನನ್ನ ಫಸ್ಟ್ ಬ್ಲೆಸ್ಸಿಂಗ್ ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ, ಅವರಿಂದ. ಸೊ ಅದಕ್ಕೆ ನಾನು ಯೂಶ್ವಲಿ ಎಲ್ಲ ಟೈಮ್ ಬರ್ಡೇಲೂ ಇದೇ ಜಾಗದಲ್ಲಿ ಕೂತಿರ್ತೀನಿ. ಬಟ್ ಈ ಟೆಡಿ ಬೇರ್ ಇರ್ತಿರಲಿಲ್ಲ, ಬೇರೆದು ಇರ್ತಿತ್ತು. ಬಟ್ ಇವತ್ತು ಈ ಟೆಡಿ ಬೇರ್ ಇದೆ ಗೈಸ್, ಅಷ್ಟೇ ಡಿಫರೆನ್ಸ್, ಏನೂ ಇಲ್ಲ. ಅಷ್ಟೇ. ನೈಟ್ ಎಲ್ಲರೂ ವಿಶ್ ಮಾಡಾದಮೇಲೆ ನಾನು ನಿಮಗೆ ಸಿಕ್ಕಿ ಯಾರೆಲ್ಲ ವಿಶ್ ಮಾಡಿದ್ರು ಏನಾಯಿತು ಎಲ್ಲನೂ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆ ಮತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು, ಹಾಗೆ ನಾನು ನೀಲ್ಸ್ ನೋಡಿ ಗೈಸ್, ಕ್ಯಾಟ್ ಐ ಈ ಟೈಮ್ ಡಿಫ್ರೆಂಟಾಗಿ ಮಾಡಿಸ್ಕೊಂಡಿದ್ದೀನಿ. ಕಾಸ್ಮಿಕ್ ನೀಲ್ಸ್ ಆ್ಯಂಡ್ ಲ್ಯಾಶಸಲ್ಲಿ ಮಾಡಿಸ್ಕೊಳ್ಳೋದು ನಾನು, ರಂಜಿತಾ ಹಾಕೋದು. ಸೊ ನಾನಲ್ಲಿ ಯಾವಾಗಲೂ ಲೈಕ್ ಸಿನ್ಸ್ 5 ಇಯರ್ಸಿಂದನೂ ಅಲ್ಲೇ ಹೋಗ್ತೀನಿ ನಾನು. ತುಂಬ ಚೆನ್ನಾಗಿ ಸರ್ವಿಸ್ ಇರುತ್ತೆ. ಸೊ ನಿಮಗೂ ಕೂಡ ಈ ಥರ ಡಿಫ್ರೆಂಟ್ ನೀಲ್ ಜೆಲ್ ಪಾಲಿಷ್ ಇಲ್ಲ ಎಕ್ಸ್ಟೆನ್ಷನ್ ಆ್ಯಕ್ರಿಲಿಕ್ ಏನು ಬೇಕಿದ್ರು ಕ್ಯಾನ್ ಕಾಂಟ್ಯಾಕ್ಟ್ ದಮ್. RN ನಗರಲ್ಲಿದೆ, ಆಮೇಲೆ HSR ಅಲ್ಲಿ ಇನ್ನೂ 2-3 ಬ್ರ್ಯಾಂಚ್ ಇದೆ ಹಾಕೊಂಡು ನಾನು ಹೇಳ್ತೀನಿ. ಅಷ್ಟೇ, ಇನ್ನೇನಿಲ್ಲ. ಮತ್ತು ನಾಳೆ ದೇವಸ್ಥಾನಕ್ಕೆ ಹೋಗೋದು, ನಾಳೆ ಏನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಅದಾದಮೇಲೆ ಮಿಕ್ಕಿದ ವ್ಲಾಗೆಲ್ಲ ನಾವು ನಾವೇನು ಮಾಡ್ತಿರ್ಬೋದು ಅಷ್ಟೇ ಗೈಸ್. ಐ ಆಮ್ ಎಕ್ಸೈಟೆಡ್. ನನಗೇನು ಒಂಥರ ಹೊಟ್ಟೆಲಿ ಬಟರ್ಫ್ಲೈಸ್ 12 ಗಂಟೆ ಆಗೋವರೆಗೂ. ಆಮೇಲೆ ಅಯ್ಯೋ 12 ಗಂಟೆ ಆಗೋಯ್ತು, ನಾನು ಬರ್ಡೇನೂ ಆಗೋಯ್ತು ಅನ್ನೋ ಸ್ಟಾರ್ಟ್ ಆದ್ರೂ ಆ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡೋದು ನಂಗೆ. ಅಷ್ಟೇ ಗೈಸ್, ನೀನೆಲ್ಲ ಜಾಸ್ತಿ ಮಾತಾಡೋ ವಟ ಅಂತ ಇರ್ತೀನಿ. ನಾನು ಬರ್ಡೇ ದಿನ ಅಲ್ವಾ, ಅದಕ್ಕೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಯಾರೆಲ್ಲ ಕಲರ್ಸ್ ಕಮೆಂಟ್ ಮಾಡಿದ್ದೀರಾ, ಈ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಕಲರ್ ಗೊತ್ತಾಗುತ್ತೆ ಅಷ್ಟೇ. ಓಕೆನಾ? ಬಾಯ್. ಹಾಗೆ ನನಗೋಸ್ಕರ ಎಲ್ಲರೂ ಕಮೆಂಟಲ್ಲಿ ವಿಶ್ ಮಾಡಿ ಆಯಿತಾ. ನಾನು ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬಾಯ್. ಸೊ ಗೈಸ್, ಎಸ್, ನಾನು ಈಗ ದೇವಸ್ಥಾನದಿಂದ ನಮ್ಮಮ್ಮ ಹೂವು ತಂದುಕೊಟ್ರು, ಅದನ್ನು ಇಟ್ಕೊಂಡೆ. ಆ್ಯಂಡ್ ತುಂಬ ಕಾಲ್ಸ್ ಬಂತು ಆ್ಯಂಡ್ ತುಂಬ ಮೆಸೇಜಸ್ ಬರ್ತಾನೆ ಇದೆ. ಆ್ಯಂಡ್ ಸ್ಟೋರಿ ಎಷ್ಟಾಗುತ್ತೋ ಅಷ್ಟು ರೀಪೋಸ್ಟ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಎಷ್ಟು ಅಲೌ ಮಾಡುತ್ತೋ ಅಷ್ಟು. ಆ್ಯಂಡ್ ಇನ್ನೊಂದು ಏನಂತಂದರೆ, ಎಷ್ಟೊಂದು ಕಾಲ್ ಮಾಡಿದರು. ಅಲ್ಲೂ ಅಣ್ಣ ಕಾಲ್ ಮಾಡಿದ್ರು, ಸುಷ್ಮಿತಾ ಅಕ್ಕ, ನವೀನ್ ಕಾಲ್ ಮಾಡಿದ್ದ, ಆ್ಯಂಡ್ ನನ್ನ ಫ್ರೆಂಡ್ಸ್ ಹಿತೈಷಿ, ಲಿಶಾ, ನಮ್ಮ ಅಣ್ಣ ಮಹೇಂದ್ರ ಅಣ್ಣ, ಮಹೇಶ್ ಅಣ್ಣ, ಆ್ಯಂಡ್ ಕುಕ್ಕು, ಇಂಚು, ಎಲ್ಲರೂ ಕಾಲ್ ಮಾಡಿದ್ರು. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು ಗೈಸ್. ಯಾರೆಲ್ಲ ಕಾಲ್ ಮಾಡಿ ವಿಶ್ ಮಾಡಿದ್ರಿ, ಯಾರೆಲ್ಲ ಟೆಕ್ಸ್ಟ್ ಮಾಡಿ ಕೂಡ ವಿಶ್ ಮಾಡಿದ್ರಿ. ನನಗೋಸ್ಕರ ಇಷ್ಟೊತ್ತು ಎದ್ದು ನೀವು ವಿಶ್ ಮಾಡಿದ್ದೀರಾ. ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ನಾನು ಇದನ್ನು ಖಂಡಿತವಾಗ್ಲೂ ಉಳಿಸ್ಕೊತೀನಿ. ಆ್ಯಂಡ್ ನಾಳೆ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಮತ್ತೆ ಇವಾಗ ನಾನು ಮಲಗೋ ಸಮಯ, ಇಟ್ಸ್ ಆಲ್ರೆಡಿ 2:30, ಮಲ್ಕೋಬೇಕು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಆವಾಗ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ಎಲ್ಲರೂ ತಾಜಿ ಮಾಡಿ ಗುಡ್ ನೈಟ್. ಶಿವರಾತ್ರಿ ಹಬ್ಬ ಆಗಿದ್ದರಿಂದ ಹಿಂದಿನ ದಿನ ಮತ್ತು ಇವತ್ತು ಡೆಕೋರೇಷನ್ಸ್ ಮಾಡಿದರು. ದೇವಸ್ಥಾನಕ್ಕೆ ಹೋಗಿ ಟೆಂಪಲಲ್ಲಿ ದೇವ್ರ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಆಮೇಲೆ ನನ್ನ ದಿನ ಸ್ಟಾರ್ಟ್ ಮಾಡೋಣ ಅಂತ ಹೋಗಿದ್ದೆ. ಬಟ್ ದೇವಸ್ಥಾನ ಮುಗಿಸ್ಕೊಂಡು ಬಂದಮೇಲೆ ಇಟ್ ವಾಸ್ ಸೋ ಪೀಸ್ಫುಲ್ ಆ್ಯಂಡ್ ಸೋ ಲೈಕ್ ಐ ಫೆಲ್ಟ್ ಬ್ಲೆಸ್ಡ್. ಅದಾದಮೇಲೆ ಮನೆಗೆ ಬಂದು ಮತ್ತು ನಮ್ಮ ಮಮ್ಮಿ ನನ್ನ ತಮ್ಮ ಒಂದು ಕೇಕ್ ಕಟ್ ಮಾಡಿಸಿದ್ರು. ಅದಾದಮೇಲೆ ನೈಟ್ ಸುದಿ ಕಳಿಸಿದ ಕೇಕನ್ನು ಕಟ್ ಮಾಡಿ ನಾನು ಅಲ್ಲಿಂದ ಬಿಡಬೇಕಾಯಿತು.
ನಂಗೆ ಆ್ಯಕ್ಚುಲಿ ಕೇಕ್ ಕಟ್ ಮಾಡೋದೆಲ್ಲ ತುಂಬ ಇಷ್ಟ, ಬಟ್ ಕೇಕ್ ತಿನ್ನೋಕ್ಕಷ್ಟು ಇಷ್ಟ ಆಗಲ್ಲ. ಬರ್ಡೇ ದಿನ ಇಷ್ಟ ಆಗಲ್ಲ, ಬೇರೆ ದಿನ ಲೈಕ್ ಕ್ರೇವಿಂಗ್ಸ್ ಆಗಿಬಿಡುತ್ತೆ. ಸೊ ಈ ಗಿಫ್ಟ್ ತೊಗೊಂಡಿಲ್ಲ, ಅದೇ ವ್ಲಾಗಿಗೆ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬರ್ಡೇ ಅವಳದು. ನೈಟು ಸೆಲೆಬ್ರೇಟ್ ಮಾಡಿಲ್ಲ, ಯಾಕೆಂದರೆ ಅವಳು ನೈಟು ಸೆಲೆಬ್ರೇಟ್ ಮಾಡಿಸ್ಕೊಳ್ಳಲ್ಲ. ಅಲ್ಲೇ 4-5 ವರ್ಷದಿಂದ ಅಂದರೆ ಮನೆಗೆ ಹೋಗಿ ಕಟ್ ಮಾಡಿದ್ದಷ್ಟೇ, ಈ ಆಚೆ ಎಲ್ಲ ಸೆಲೆಬ್ರೇಟ್ ಮಾಡಿಸ್ಕೊಂಡಿಲ್ಲ. ಸೊ ಅದಕ್ಕೆ ಇವಾಗ ಅವಳಿಗೆ ರೋಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಬೊಕ್ಕೆ ಮಾಡ್ಸೋಕ್ಕೆ ಬಂದಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಬೊಕ್ಕೆ ಮಾಡಿಸ್ತಾಯಿದ್ದೀನಿ. ಖುಷಿ ಆಯ್ತಾಳೆ ಅವಳು ಬೊಕ್ಕೆ ನೋಡಿದ್ರೆ, ಅದಕ್ಕೆ ಬೊಕ್ಕೆ ಮಾಡ್ತಾವ್ರೆ, ರೆಡಿ ಮಾಡ್ತಾವ್ರೆ ಅವರು. ಆಂಟಿ ರೆಡಿ ಮಾಡ್ತಾವ್ರೆ, ಅದಕ್ಕೆ ವೆಯ್ಟಿಂಗು. ಒಂದು ಅರ್ಧ ಗಂಟೆ ಆಗುತ್ತಂತೆ. ಸೊ ಅದಕ್ಕೇ ಸ್ವಲ್ಪ ಅಳಟೆ ಹೊಡೆಯೋದು, ಇವು ರೀಲ್ಸ್ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಮಾಡೋದು. ರೆಡಿ ಆಗಿದ್ದ ತಕ್ಷಣ ಹೇಗೆ ಬರುತ್ತೆ ಫಿನಿಶಿಂಗ್ ತೋರಿಸ್ತೀನಿ ಓಕೆನಾ. ಸೊ ಬೊಕ್ಕೆ ರೆಡಿ ಆಯಿತು. ರೆಡಿಯಾಗಿ ಅಲ್ಲಿ ಈಸ್ಕೊಬೇಕಾರೆ ಅಂದರೆ ವೀಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ, ಒಬ್ಬನೇ ಅಲ್ವಾ, ಇಟ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿದೆ ನೋಡಿ ಬೊಕ್ಕೆ. ಅವಳು ನೋಡಿ ಸರ್ಪ್ರೈಸ್ ಆಗ್ತಾಳೆ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬೊಕ್ಕೆ, ದೊಡ್ಡದೇ ಮಾಡ್ತೀನಿ. ಫಸ್ಟ್ ಟೈಮು ಇಷ್ಟು ಸ್ವಲ್ಪ ದೊಡ್ಡದು ಕೊಡ್ತಾರೆ. ಹೋದ್ಸಲಿ ಕೊಟ್ಟಿದ್ದೆ, ಅದು ಬರೀ ರೋಸು. ಈ ಥರ ಡಿಫ್ರೆಂಟಾಗಿ ಏನು ಕೊಟ್ಟಿಲ್ಲ, ಅದಕ್ಕೆ ಈ ಸಲ ಡಿಫ್ರೆಂಟಾಗಿ ಕೊಡ್ತಾಯಿದ್ದೀನಿ. ಇದಲ್ಲದೇ ಗಿಫ್ಟ್ ಕೂಡ ಇದೆ, ಗಿಫ್ಟ್ ಕೂಡ ತಂದಿದ್ದೀನಿ. ಸೊ ಇದು ಇವಾಗ ಅವಳಿಗೆ ಎಂಟ್ರಿ ಬರ್ತಾಳಲ್ಲ, ಅದಕ್ಕೆ ಅವಳ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ ಪಿಕ್ ಮಾಡೋಕ್ಕೆ, ಕ್ಯಾಪ್ಚರ್ ಮಾಡೋಣ. ಬಂದಿದ್ದ ತಕ್ಷಣ ಈ ಬೊಕ್ಕೆ ಕೊಟ್ಟು ಸರ್ಪ್ರೈಸ್ ಮಾಡೋಣ ಅಂತ. ಬರಲಿ ಮೇಡಮ್, ಗೊತ್ತಾಗಲ್ಲ ಅವಳಿಗೆ, ಒಳಗಡೆ ನೀಟಾಗಿ ಕಾಣಿಸಲ್ಲ. ಅವಳು ಓಪನ್ ಮಾಡೋವರೆಗೂ ಗೊತ್ತಾಗಲ್ಲ. ಓಪನ್ ಮಾಡಿದ ತಕ್ಷಣ ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ರಿಯಾಕ್ಷನ್ ನೋಡೋಣ. ಚೆನ್ನಾಗಿ ಬಂದೈತೆ ಈ ಕೀನಿ, ನೋಡೋಣ ರಿಯಾಕ್ಷನ್. ವೆಯ್ಟಿಂಗ್ ಈಗ ಬರ್ತಾಳೆ ನೋಡಿ, ಬರ್ತಾವಳೆ ರಿಯಾಕ್ಷನ್ ನೋಡೋಣ. ನೋಡಿ ಎಲ್ಲಿಕ್ಕೆ ಈ ಕಡೆ ತೆಗೆ, ಏಕೆ ಈ ಕಡೆ ತೆಗೆ. ಏನು ಐಟಮ್ಸು ನಾನು ನೋಡಿದೆ ಆಚೆ ಕಡೆಯಿಂದ. ಏನ ಒಂದೇ ಒಂದು ನಿಮಿಷ ಇರು, ಒಂದೇ ತಿರ್ಗಾ ಬ್ಯಾಗ್ ಎತ್ಕೊಬರ್ತೀನಿ. ಬೇಡ ಬಂದೆ ಹೇಳು ಏನು ಸಮಾಚಾರ ಹೇಳು. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ನವೀನಾ ಚಿನ್ನಿ. ಹ್ಯಾಂಡಲ್ ವಿತ್ ಕೇರ್. ಏನು ಹ್ಯಾಂಡಲ್ ವಿತ್ ಕೇರ್? ನನ್ನ ಮಕ್ಕಳನ್ನ ಹಿಂಗೆ ನೋಡ್ಕೋತೀನೋ ಇಲ್ವೋ, ರೋಸ್ ನಾನು ನೋಡ್ಕೋತೀನಿ ಗೈಸ್. ಯಾಕೆ ನಂಗೆ ಇಷ್ಟ ರೋಸ್ ಅಂದರೆ, ನಂಗೆ ತುಂಬ ಇಷ್ಟ. ಹೆಂಗೈತಿ? ಇಷ್ಟ ಆಯ್ತು? ಚೆನ್ನಾಯ್ತಾ? ಏನನ್ನಿಸ್ತಾ? ಸಖತ್ತಾಗಿದೆ, ಅದಕ್ಕೆ ಲೇಟ್ ಆಗಿದ್ದ. ಅನ್ಕೊಂಡೆ ಏನೋ ಕಿತಾಪತಿ ಮಾಡ್ತಾ ಇರ್ತಾನೆ ಇವನು ಅಂತ. ನೈಸ್ ಗೈಸ್. ಈಗ ಅರ್ಜೆಂಟಾಗಿ ನಾನು ರೆಡಿ ಆಗ್ಬಿಟ್ಟು ನವೀನ್ ಏನು ಮಾಡಿಸ್ತಾನೆ ಫೋಟೋ ತಗೋಬೇಕು ಗೈಸ್ ಅರ್ಜೆಂಟಾಗಿ. ನನ್ನ ಬಟ್ಟೆ ಹಾಕೊಂಡು ಆ ಫೋಟೋ ತೆಗಿತಾ ಇದ್ರೆ ಇದಕ್ಕೂ ಹೆಂಗ್ ಕಾಣಿಸುತ್ತೆ ಗೊತ್ತಾ? ಓಕೆ. ಆ್ಯಂಡ್ ಎಷ್ಟೊಂದು ಜನ ಎಂತ ಕಮೆಂಟ್ ಮಾಡಿದ್ದಾರೆ ನನ್ನ ಡ್ರೆಸ್ ಕಲರ್ನ. ಎಷ್ಟೊಂದು ಜನ ಕರೆಕ್ಟಾಗೂ ಗೆಸ್ ಮಾಡಿದ್ದಾರೆ ನನ್ನ ಡ್ರೆಸ್ ಕಲರ್ ಯಾವುದು ಅಂತ. ಈ ವ್ಲಾಗಲ್ಲಿ ಗೊತ್ತಾಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಹಾ ಓಕೆ. ಅವ್ರಿಗೆ ಪಿನ್ ಮಾಡ್ತೀಯಾ? ಹಾ, ಪಿನ್ ಮಾಡ್ತೀನಿ ಅವ್ರ ಕಮೆಂಟ್ಸನ್ನ. ಗೈಸ್ ಹೆಂಗಿದೆ ಗೊತ್ತಾ ರಿಯಲ್ ಆಗಿ ನೋಡೋಕ್ಕೆ. ನನಗೆ ಈ ಥರ ಗಿಫ್ಟ್ಗಳೇ ತುಂಬ ಖುಷಿ ಕೊಡೋದು. ನೀವು ನೋಡಿದರೆ ಎಲ್ಲನೂ ಏನೋ ಇವತ್ತು ಒಂದು ವಿಡಿಯೋ ಎಡಿಟ್ ಮಾಡಿದ್ನಲ್ಲ, ಅದರಲ್ಲೂ ಅಷ್ಟೇ ರೋಸು ಎಲ್ಲ ಕಡೆ ರೋಸು. ಕೇಕ್ ರೆಡಿ ಆಗಿದೆ. ಕೇಕ್ ಈ ಥರ ಬಂದೈತೆ, ಸ್ಟ್ಯಾಂಡ್ ಕೊಟ್ಟಿದೆ ಈ ಥರ ಹಿಂಗೆ ಬಂದೈತೆ. ಪ್ಯಾಕ್ ಆಗ್ತೈತೆ. ಗೈಸ್ ಎಸ್, ಇವಾಗ ನವೀನ ಎಲ್ಲೋ ಕರ್ಕೊಂಡು ಹೋಗ್ತಾನೆ ಅಂತಂದರೆ ಅಲ್ಲೂ ಅಣ್ಣ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಇವಾಗ ನನ್ನನ್ನು ಸೆಲೆಬ್ರೇಟ್ ಮಾಡೋದ. ಓಕೆ, ಐ ಆಮ್ ಹ್ಯಾಪಿ. ಯಾಕಂದರೆ ನನಗೆ ಆಚೆ ಟ್ರಾವೆಲ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಗೈಸ್.
ಫಸ್ಟೇ ತಲೆ ನೋಡ್ತಾ ಇದ್ದೇನೆ, ನೈಟ್ ಲೇಟಾಗಿ ಮಲಗಿದ್ದು ನನಗೆ ಬೇಡ. ಅಂಕಲ್ದ ಬೈಕ್ ಇದು ಬೈ ಚಾನ್ಸು, ಅಂಕಲ್ದ. ಸೊ ಗೈಸ್ ಬನ್ನಿ ಇವಾಗ ಮೇಲೆ ಹೋಗೋಣ. ಯುಕ್ತ ಇರ್ತಾಳೆ, ಎಷ್ಟೊಂದು ದಿನ ಆಯ್ತು ಯುಕ್ತ ನವೀನು ಮೀಟಾಗಿ. ನಾನು ಅದಕ್ಕೆ ಸೈಲೆಂಟ್ ಆಗಿದ್ದೆ, ಹಂಗೆ ಆಗ್ಬೇಕು ನಿದ್ದಿಗೆ, ಹಂಗೆ ಆಗಬೇಕು. ನೋಡಿ ಗೈಸ್ ಇವರಿಬ್ರು ಪ್ರೇಮ್ ಕಹಾನಿ ಇವಾಗ. ಏನು ಒಂದ್ಸಿ ತಾನೆ, ಒಂದ್ಸಿ ಏನಾಗಲ್ಲ. ಯುಕ್ತ ತಿನ್ಕೊಂಡ್ಲು ಒಂದ್ಸಿ. ಬಾ ಓಡು ಓಡು, ಫೋನ್ ಪೇ. ನಾನು ವಿಡಿಯೋ ಮಾಡಕತ್ತೀನಿ. ರೆಡಿ ಯುಕ್ತ? ಹೇಳು, ಹಾಡೇಳು. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಮೀ. ಉರ್ಬು ಉರ್ಬು ಉಪ್ಪನು ಅನ್ನೆ ಹೇಳಬಾರ್ದಿಕ್ಕಿಂದು ತೆಳ್ಳಗಾಗಿ ನಂದು ದನ ಕಟಿಂಗ್ ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ಆಯ್ತಾ. ಈಗ 150 ಸರಿ ಕೇಳಲ್ಲ ನನಗೆ ಹೆಂಗೈತಿ ಇದು ಸ್ಟೋರಿ ಹಾಕೋ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಹೆಂಗೆ ಎಷ್ಟು ಅಲ್ಲ ನಿನ್ ಕಾಲ ಹೇಳಿದೆ, ನಿಮ್ಮ ಅಮ್ಮನ ಕಾಲ ಹೇಳಿಬೇಕಾ? ನೀನ್ ಹೆಂಡ್ತಿ ತಾನೆ ಅಂದ್ರೆ 25 ವರ್ಷದ ಹೆಂಗಿರ್ತೀವ ಅನ್ಕಲ್ ದೇವ್ರನೇ ಆಯ್ತಿಲ್ಲ. ಥ್ಯಾಂಕ್ ಯು. ಅಕ್ಕ ಆಗಿದ್ರೆ ಏನಾರಾಗ್ಲಿ ತಿನ್ನೋ ಬಿಟ್ಟು ಏನಾರ. ಚೆನ್ನಾಗಿದೆ ರಸು. ಥ್ಯಾಂಕ್ ಯು ಆಂಟಿ. ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಹೇಳು? ಇದು ಯಾವ್ದೋ ತುಕಾಲಿ ರೆಸಾರ್ಟ್ ಬಂದಿದ್ದೀವಿ, ಅದಕ್ಕೆ ಹೋಗ್ಲಿ ಬಿಡು. ಹಂಗೆ ಆಗ್ಬೇಕು. ಹೌದು, ದಯವಿಟ್ಟು ಹೇಳ್ತಾ ಇದೀನಿ, ಯಾವುದೇ ಕಾರಣಕ್ಕೂ ಆರ್ ರೆಸಾರ್ಟ್ ಅಂತ ದಯವಿಟ್ಟು ಯಾರು ಬರಕ್ ಹೋಗ್ಬೇಡಿ. ನಾನು ಸ್ಕ್ರೀನ್ ಶಾಟ್ ಸಮೇತ ಹಾಕ್ತೀನಿ ಗೈಸ್. ನಾನು ಇದಕ್ಕಂತೂ ಬರಬೇಡ್ರಿ ಯಾರನ್ನು. ನಿಯರಲ್ಲಿ ತುಂಬಾ ಚೆನ್ನಾಗಿರೋದೈತೆ, ನಿಯರ್ ತುಂಬಾ ಚೆನ್ನಾಗಿರೋದೈತೆ. ಪ್ರಮೋಷನ್ ಕೊಟ್ಟೀನಿ ಅಂತ ಮಾತಾಡ್ತಿಲ್ಲ, ದುಡ್ಡು ಕೊಡೋಕ್ಕೂ ನಾವು ರೆಡಿ ಆಯ್ತಾ. ದುಡ್ಡು ಕೊಟ್ಟೆ ಬೇರೆ ಕಡೆ ದುಡ್ಡು ಕೊಟ್ಟೆ ಮಾಡಿರೋದು. ಎಕ್ಸ್ಪೀರಿಯನ್ಸ್ ಇದು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಈ ಥರ ಎಕ್ಸ್ಪೀರಿಯನ್ಸ್ ನಾನು ಇವತ್ತವರೆಗೂ ಯಾವ ರೆಸಾರ್ಟ್ ನೋಡೇ ಇಲ್ಲ. ಈ ಥರ ನನ್ನ ಬರ್ಡೇ ಇವತ್ತು ಸ್ವಲ್ಪ ಖುಷಿಯಾಗಿರೋ ಪ್ಲೀಸ್. ಎಲ್ಲ ಓಲಿ ಯಾವ್ದೋ ರೆಸಾರ್ಟು ಇಲ್ಲಿ ತುಂಬಾ ಅಕ್ಕಪಕ್ಕ ತುಂಬಾ ಇದೆ, ಅಕ್ಕಪಕ್ಕಕ್ಕೆ ಹೋಗ್ಬೇಡಿ ಯಾರು ಬರ್ಬೇಡ್ರಿ ರೆಸಾರ್ಟ್ಗೆ. ಗೈಸ್ ನನ್ನ ಬರ್ಡೇ ನಾನೇ ಖುಷಿಯಾಗಿದ್ದೀನಿ, ಇವರೇ ಟೆನ್ಷನ್ ಆಗ್ಬಿಟ್ಟಾರೆ. ಬೇಜಾರಾಗುತ್ತೆ ಪಾಪ. ಬೆಂಗಳೂರಿಂದ ಇಲ್ಲ ಕರ್ಕೊಂಡ್ ಬಂದಿದೀವಿ, ಏನೋ ಬರ್ತಡೇ ಅಂತ ಹೇಳಿ ಎಂಜಾಯ್ ಮಾಡಕ್ ಬಂದಿರ್ತೀವಿ. ಇಲ್ಲಿ ಬಂದ್ಬಿಟ್ಟು ಮೂಡ್ ಕೆಡ್ಸ್ಕೊಂಡು ಹೋಗ್ಬೇಡಿ ಯಾರು ಅಷ್ಟೇ. ರೀಲ್ಸ್ ನೋಡಿ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಓಕೆ ಇಲ್ಲಿ ಚೆನ್ನಾಗಿ ಅನ್ಕೊಂಡು ಬಂದು ಅದಕ್ಕೆ ನಾವು ಪ್ರಮೋಟ್ ಮಾಡಿ ಎಲ್ಲ ಹಂಗೆ ಇರಲ್ಲ, ಈ ತರ ಇರುತ್ತೆ. ದಯವಿಟ್ಟು ಮೂಡ್ ಕೆಡ್ಸ್ಕೊತೀರಾ, ಬರ್ಬೇಡಿ. ಅಷ್ಟೇ ಗೈಸ್, ಬನ್ನಿ ಹೋಗೋಣ. ನಾನ್ ಪೀಸ್, ನಾನ್ ಜಾಲಿ ಮೂಡಪ್ಪ ಇವತ್ತು. ಇಲ್ಲ ನವೀನ ಟೆನ್ಷನ್ ಆಗ್ಬಿಟ್ಟಿದ್ದಾನೆ, ನಂಗೆ ಬೇಜಾರಾಗುತ್ತೆ.